ಈ ಅರ್ಜಿ ವಿಚಾರಣೆ ಏನಿದೆ ಸಿಎಂ ಅವರ ಅರ್ಜಿ ವಿಚಾರಣೆ ಮುಂದುವರಿತಾ ಇದೆ. ಬೆಳಗ್ಗೆಯಿಂದ ಸಾಕಷ್ಟು ಪ್ರಮುಖ ಅಂಶಗಳ ಉಲ್ಲೇಖ ಆಗಿದೆ. ಈಗ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಿರಂತರ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ಈಗ ಟಿಜೆ ಅಬ್ರಹಾಂ ದೂರುದಾರ ಅವರ ಪರ ವಕೀಲರು ಕಳೆದ 6 ಗಂಟೆಗಳಿಂದ ಸುದೀರ್ಘವಾಗಿ ವಾದ ಮಂಡನೆ ಮಾಡಲಾಗ್ತಾ ಇದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ 6 ಗಂಟೆಗಳ ವಿಚಾರಣೆ ಬಹಳ ಸುದೀರ್ಘವಾಗಿ ಸಾಗ್ತಾ ಇದೆ. ಯಾಕಂದ್ರೆ ಬಹಳಷ್ಟು ವ್ಯಾಲಿಡ್ ಪಾಯಿಂಟ್ಗಳು ಎರಡೂ ಕಡೆಯಿಂದ ಬರ್ತಾ ಇದೆ. ಆಲ್ಮೋಸ್ಟ್ ಸಿದ್ದರಾಮಯ್ಯ ಪರವಾಗಿ ಮನೋಜ್ ಸಿಂಘ್ವಿ ಅವರು ಏನು ಹೇಳಿದ್ರು, ಅದಾದ ನಂತರ ಈಗ ಟಿಜೆ ಅಬ್ರಹಾಂ ಪರ ವಕೀಲರು, ಪ್ರದೀಪ್ ಕುಮಾರ್ ಅವರ ಪರ ವಕೀಲರು, ಹಾಗೆ ತುಷಾರ್ ಮೆಹ್ತಾ ಅವರು, ಮಣಿಂದರ್ ಸಿಂಗ್, ಹೀಗೆ ಪ್ರತಿಯೊಬ್ಬರು ಕೂಡ ಹೈಕೋರ್ಟ್ನಲ್ಲಿ ನಿರಂತರವಾಗಿ ವಾದ ಪ್ರತಿವಾದ ಕಳೆದ 6 ಗಂಟೆಗಳಿಂದ ಸುದೀರ್ಘವಾದಂತ ವಾದ ಮಂಡನೆ ಆಗ್ತಾ ಇದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ನಿರಂತರ ವಾದ ಪ್ರತಿವಾದ ಮುಂದುವರಿತಿದೆ. ಒಂದ್ ಕಡೆ ಮಣಿಂದರ್ ಸಿಂಗ್, ಹಾಗೇನೆ ಪ್ರಭುಲಿಂಗ ನಾವದಗಿ, ಅಭಿಷೇಕ್ ಮನು ಸಿಂಘ್ವಿ, ರವಿವರ್ಮ ಕುಮಾರ್, ತುಷಾರ್ ಮೆಹ್ತಾ, ಬ್ಯಾಕ್ ಟು ಬ್ಯಾಕ್ ವಿಚಾರಗಳನ್ನ ಈಗ ಅಲ್ಲಿ ತುಷಾರ್ ಮೆಹ್ತಾ ಅವರು ಕೂಡ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ರು. ಇನ್ನು ಬಹಳ ಮುಖ್ಯವಾಗಿ ಪ್ರಭುಲಿಂಗ್ ನಾವದ್ಗೆ ಹೇಳಿದಂತಹ ವಿಚಾರಗಳು, ಈ ಕ್ಯಾಬಿನೆಟ್ನ ಏನ್ ಸಲಹೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಯಾವ ಇಸ್ವಿಯಲ್ಲಿ ಯಾವ ಜವಾಬ್ದಾರಿಲಿದ್ರು, ಇದೆಲ್ಲ ಮೂವ್ ಆಗ್ತಿರ್ಬೇಕಾದ್ರೆ ಅಥವಾ ಪ್ರೊಸೀಜರ್ಗಳು ಆಗ್ತಿರ್ಬೇಕಾದ್ರೆ ಸಿದ್ದರಾಮಯ್ಯನವರ ಪೊಸಿಷನ್ ಏನಾಗಿತ್ತು ಅದರ ಬಗ್ಗೆ ಬಹಳ ಮುಖ್ಯವಾಗಿ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಸೊ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆಲಿಸ್ತಾ ಇರುವಂತಹ ಜಡ್ಜ್, ಸೊ ಇದು ಸದ್ಯಕ್ಕೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾರಥಾನ್ ಆದಂತಹ ಹಿಯರಿಂಗ್ ಆಗ್ತಾ ಇದೆ. ಸದ್ಯಕ್ಕೆ 6 ಗಂಟೆಗಳು, ಸತತ 6 ಗಂಟೆಗಳು, ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ನೀಡಲಾಯಿತು. 2:30ಗೆ ಮತ್ತೆ ಆರಂಭ ಆಗಿದೆ. ಈಗ ಆಲ್ಮೋಸ್ಟ್ ಸಮಯ 4:15 ದಾಟಿದೆ. ಈಗ ಆದರೂ ಕೂಡ ಈ ಭೂಮಿ ಪರಿವರ್ತನೆ ಆದಾಗಲೂ ಕೂಡ ಸಿದ್ದರಾಮಯ್ಯ DCM ಆಗಿದ್ರು. ಟಿಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಈ ಏನು ಟ್ರಾನ್ಸ್ಫರ್ ಆಗ್ತಾ ಇತ್ತಲ್ಲ ಅದರಲ್ಲಿ ಪ್ರತಿ ಬಾರಿ ಕೂಡ ಈ 50-50 ಹಂಚಿಕೆ ಹೇಳಿದಾಗ ಸಿದ್ದರಾಮಯ್ಯ CM ಆಗಿದ್ರು, 50-50 ಕೇಳಿದಾಗ ಆಗ ಅವರು ಅಧಿಕಾರದಲ್ಲಿದ್ದರು, ಅವರ ಪ್ರಭಾವ ಸಹಜವಾಗಿ ಆಗ ಇದ್ದೇ ಇರುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬೆಳವಣಿಗೆ ಆಗ್ತಿರ್ಬೇಕಾದ್ರೆ ಸಿದ್ದರಾಮಯ್ಯ DCM ಅಥವಾ CM ಆಗಿದ್ರು, ಅವರಿಗೆ ಅಧಿಕಾರ ಇತ್ತು, ಪ್ರಭಾವ ಬೀರುವಂತ ಎಲ್ಲ ಅವಕಾಶ ಇತ್ತು. ಸೊ ಆ ಕಾರಣಕ್ಕೆ ಇದು ನಿಮ್ಮ ಆರೋಪವೇ ಅಂತ ಜಡ್ಜ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ ರಂಗನಾಥ್ ರೆಡ್ಡಿ ಅವ್ರನ್ನ. ಸೊ ಟಿಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಈಗ ತಮ್ಮ ವಾದ ನ್ಯಾಯಾಧೀಶರ ಮುಂದೆ ಇಡ್ತಿದ್ದಾರೆ. ಡೆನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ DCM ಆಗಿದ್ರು, ಒಂದಲ್ಲ ಒಂದು ಅಧಿಕಾರದಲ್ಲಿ ಅವರಿದ್ರು, ಹಾಗಾಗಿ ನೇರವಾಗಿ ಅವರ ಒಂದಷ್ಟು ಪ್ರಭಾವ ಇದೆ ಅನ್ನೋ ಅರ್ಥದಲ್ಲಿ ಈಗ ವಾದ ಮಂಡನೆ ಆಗ್ತಿದೆ. ಅದರಲ್ಲೂ ಭೂಮಿ ಪರಿವರ್ತನೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ DCM ಆಗಿದ್ರು ಅಂತ ಕೂಡ ತಿಳಿಸಲಾಗ್ತಾ ಇದೆ. ಸೊ ಟಿಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡ್ತಿದ್ದಾರೆ. ಈಗ 50 ಏನು 50-50 ಏನು ಹಂಚಿಕೆ ವಿಚಾರವಾಗಿ ಕೂಡ ಆಗ್ಲೂ ಕೂಡ CM ಸಿದ್ದರಾಮಯ್ಯ ಕುರ್ಚಿಯಲ್ಲಿದ್ದರು, ಆಡಳಿತ ಅಧಿಕಾರ ಅವ್ರಿಗಿತ್ತು ಅಂತ. ಎಲ್ಲ ಬೆಳವಣಿಗೆ ಆಗುವಾಗ ಒಂದಲ್ಲ ಒಂದು ಅಧಿಕಾರ ಅವ್ರಿಗಿತ್ತು, ಆ ಕಾರಣಕ್ಕೆ ಅವರ ಒಂದು ಒತ್ತಡ ಅಥವಾ ಇನ್ಫ್ಲುಯೆನ್ಸ್ ಈ ಒಂದು ಕೇಸ್ನಲ್ಲಿ ಸಹಜವಾಗಿರುತ್ತೆ ಅಂತ. ಸೊ ಅದಕ್ಕೆ ಜಡ್ಜ್ ಈಗ ವಾಪಸ್ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಆರೋಪ ಇದಾ ನಿಮ್ಮ ಆರೋಪ ಅಂತ ಕೇಳಿದ್ದಾರೆ. ಹೈಕೋರ್ಟ್ನಲ್ಲಿ CM ಪ್ರಾಸಿಕ್ಯೂಷನ್ ಅರ್ಜಿ ಈಗ ಆ ಒಂದು ವಿಚಾರಣೆ ಮುಂದುವರಿತಾ ಇದೆ. ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ ಅವರು ಯಾವ ಒಂದು ಅಧಿಕಾರದಲ್ಲಿದ್ದರು ಏನು ಅನ್ನೋದ್ರ ಬಗ್ಗೆ ಈಗ ತಿಳಿಸಲಾಗ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಈಗ ದೂರುದಾರರು ಏನಿದ್ದಾರೆ, ಒಂದು ಕಡೆ ಪ್ರದೀಪ್ ಕುಮಾರ್ ಅವರ ಪರವಾಗಿ ವಕೀಲರು, ಹಾಗೇನೆ ಮಣಿಂದರ್ ಸಿಂಗ್, ಸೊ ಅವರ ಪರ ವಕೀಲರು ಏನಿದ್ದಾರೆ ಅವರು ಕೂಡ, ಅದರ ವಕೀಲರು ಮಣಿಂದರ್ ಸಿಂಗ್ ಈಗ ದೂರು ಕೊಟ್ಟಿರುವಂಥವರ ಪರವಾಗಿ ಅವರು ಕೂಡ, ಹಾಗೇನೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ರಾಜ್ಯಪಾಲರು ಯಾಕೆ ಈ ಅನುಮತಿಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಬಂದಿದ್ದಾರೆ. ಹೇಗೆ ಕ್ಯಾಬಿನೆಟ್ನ ಸಲಹೆಯನ್ನು ಪರಿಗಣಿಸಿದ ನಂತರ ರಾಜ್ಯಪಾಲರಿಗೆ ಇರುವಂಥ ವಿವೇಚನೆ, ಅವ್ರಿಗಿರುವಂಥ ಅಧಿಕಾರ ಅಥವಾ ಒಂದು ಫ್ರೀಡಮ್ ಏನಿದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಅವರ ವಿವೇಚನೆ ಮೇಲ್ನೋಟಕ್ಕೆ ಎಲ್ಲಾದರೂ ಇಲ್ಲಿ ಹಗರಣ ಆಗಿದೆ, ಸ್ಕ್ಯಾಮ್ ಆಗಿದೆ ಅಂತ ಕಂಡು ಬಂದರೂ ಕೂಡ, ಸಣ್ಣ ಒಂದು ಅನುಮಾನ ಬಂದರೂ ಕೂಡ ಅದನ್ನು ಅನುಮತಿ ಕೊಡಬಹುದು ವಿಚಾರಣೆಗೆ ಅಂತ. ಹಾಗೆ ಇನ್ನೊಂದು ಕಡೆ ಇಲ್ಲದಿರುವಂತಹ ಜಮೀನಿಗೆ CM ಪತ್ನಿ ಪರಿಹಾರ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಜಮೀನು ಕಳೆದುಕೊಳ್ಳದೆ CM ಪತ್ನಿಗೆ ಪರಿಹಾರ, ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಅಂತ್ಯ ಆಗಿದೆ. ಟಿಜೆ ಅಬ್ರಹಾಂ ಪರ ವಾದ ಮಂಡನೆ ಈಗ ಅಂತ್ಯ ಆಗಿದೆ. ಯಾವುದೇ ಜಮೀನನ್ನ ಕಳೆದುಕೊಳ್ಳದೆ ಅಲ್ಲಿ ನೀಡಲಾಗಿದೆ ಅಂತ ಹೇಳಿ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಈಗ ವಾದ ಅಂತ್ಯ ಮಾಡಿದ್ದಾರೆ. ಯಾವುದೇ ಜಮೀನು ಕಳೆದುಕೊಳ್ಳದೆ CM ಪತ್ನಿಗೆ ಪರಿಹಾರ, ಯಾವುದೇ ಜಮೀನು ಅವ್ರು ಕಳ್ಕೊಂಡಿಲ್ಲ. ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ. ದೂರುದಾರ ಟಿಜೆ ಅಬ್ರಹಾಂ ಪರ ಈಗ ವಕೀಲ ರಂಗನಾಥ್ ರೆಡ್ಡಿ
21ರಲ್ಲಿ 50-50 ನಿವೇಶನ ಹಂಚಿಕೆಗೆ ಮನವಿ ಸಲ್ಲಿಸಲಾಯಿತು. ಸಿಎಂ ಪುತ್ರ ಇದ್ದಂಥ ಮುಡಾ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಸಿಎಂ ಪುತ್ರ ಮುಡಾ ಮೀಟಿಂಗ್ನಲ್ಲಿ ಇದ್ದರು. ಸೊ ಇದು ನೀವು ಗಮನಿಸಬೇಕಾದಂಥ ವಿಚಾರ. ನಂತರ ಸಿಎಂ ಪತ್ನಿ 25/1/2021ರಲ್ಲಿ ಹಕ್ಕು ಬಿಡುಗಡೆ ಮಾಡಿದರು. ಸೊ ಈ ಡೇಟ್ಗಳನ್ನು ಮೆನ್ಷನ್ ಮಾಡಲಾಗ್ತಾ ಇದೆ. ಈಗ ಯಾವ ಇಸ್ವಿಯಲ್ಲಿ ಏನಾಯಿತು, ಯಾವ ಮೀಟಿಂಗ್ನಲ್ಲಿ ಏನಾಯಿತು, ನಂತರ ಸಿಎಂ ಪತ್ನಿಗೆ ಬದಲಿ ನಿವೇಶನವನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಅವರಿಗೆ ಹಿಂದೆ ಅವ್ರಿಗಿದ್ದಂಥ ಜಮೀನು ಅದಾದಮೇಲೆ ನಿವೇಶನ ಏನು ಅವರಿಗೆ ನೀಡಲಾಗಿದೆ, ಹಂಚಿಕೆ ಮಾಡಲಾಗಿದೆ. ಇದರ ಬಗ್ಗೆ ಈಗ ವಿಷಯವನ್ನು ತಿಳಿಸ್ತಾ ಇದ್ದಾರೆ. 50-50 ನಿವೇಶನ ಹಂಚಿಕೆಗೆ ಮನವಿಯನ್ನು ಸಲ್ಲಿಸಲಾಯಿತು 25/10/2021ರಲ್ಲಿ ಅಂತ. ಆದರೆ ಮುಡಾ ಮೀಟಿಂಗ್ನಲ್ಲಿ ಇತ್ತಲ್ಲ, ಸಿದ್ದರಾಮಯ್ಯನವರ ಪುತ್ರ ಕೂಡ ಇದ್ದರು, ಯತೀಂದ್ರ ಕೂಡ ಒಂದು ಮೀಟಿಂಗ್ನಲ್ಲಿ ಇದ್ದರು. ಅವರ ಇದ್ದಂಥ ಸಭೆಯಲ್ಲೇ ಅದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ. ಸೊ ಆ ಮೂಲಕ ಇವರು ಆ ಮೀಟಿಂಗ್ನಲ್ಲಿ ಇರುವಂಥದ್ದೇ ಮೊದಲನೇದಾಗಿ ಇರುವಂಥ ಪ್ರಶ್ನೆ. ಸೊ ನಂತರ ಸಿಎಂ ಪತ್ನಿ 25/1/21ರಲ್ಲಿ ಹಕ್ಕು ಬಿಡುಗಡೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಸ್ತಾ ಇದ್ದಾರೆ. ನಂತರ ಸಿಎಂ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆಯನ್ನು ಮಾಡಲಾಗಿದೆ. ಸೊ ಅಲ್ಲೂ ಕೂಡ ಇದ್ದಂಥ ಆರೋಪ ಏನು ಅಂತಂದರೆ, ಇಂಥದ್ದೇ ಕಡೆಯಲ್ಲಿ ಬೇಕು ನಮಗೆ ಅನ್ನೋ ಒತ್ತಡವನ್ನು ಹಾಕಿದರು. ಸೊ ಎಲ್ಲಿ ಕೊಡ್ತಾರೋ ಅದ್ರ ಬದಲಾಗಿ ಅದನ್ನು ತೆಗೆದುಕೊಳ್ಳೋ ಬದಲು ಭಾಳ ಪ್ರತಿಷ್ಠಿತವಾದಂಥ ಜಾಗ ಏನು ಏರಿಯಾ ಏನಿದೆ, ವಿಜಯನಗರ ಏರಿಯಾ ಏನಿದೆ, ಅದು ಭಾಳ ಪ್ರತಿಷ್ಠಿತವಾದಂಥ ಜಾಗ. ಅಲ್ಲಿ ಪ್ರತಿಯೊಂದು ಸೆಂಟಿಮೀಟರ್ ಜಾಗಕ್ಕೂ ಕೂಡ ಇಷ್ಟು ವ್ಯಾಲ್ಯೂ ಇದೆ. ಸೊ ಸಿಎಂ ಪುತ್ರ ಇದ್ದಂಥ ಮುಡಾ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಅಂತ. ಅದ್ರ ಭಾಳಷ್ಟು ಮಂದಿ ವಾದ ಮಾಡಿದರು. ಸಿದ್ದರಾಮಯ್ಯ ಅಥವಾ ಅವರ ಫ್ಯಾಮಿಲಿಯ ಯಾವುದೇ ಒತ್ತಡ ಅಥವಾ ಯಾವುದೇ ಛಾಯೆ ಈ ಒಂದು ಕೇಸ್ನಲ್ಲಿ ಇಲ್ಲ ಅಂತ. ಆದರೆ ಅವರ ಪುತ್ರನೇ ಇದ್ದಂಥ ಮೀಟಿಂಗ್ನಲ್ಲಿ ಇದನ್ನು ಫೈನಲ್ ಮಾಡಲಾಗಿದೆ. ಆ ಥರ ಇದ್ರೂ ಕೂಡ ನೀವು ಹೇಗೆ ಅವರ ಪ್ರಭಾವ ಇಲ್ಲ, ಅವರ ಕುಟುಂಬದ ಪ್ರಭಾವ ಇಲ್ಲ ಅಂತ ಹೇಳ್ತೀರಾ ಅನ್ನೋದು ಈಗ ಸಹಜವಾಗಿ ಕೇಳಲ್ಪಡ್ತಿರುವಂಥ ಪ್ರಶ್ನೆ. ಸೊ ಈಗ ಡೇಟ್ ಸಮೇತವಾಗಿ ರಂಗನಾಥ್ ರೆಡ್ಡಿ ಅವರು ಯಾವ್ಯಾವ ದಿನಾಂಕ ಏನಾಯಿತು, ಯಾವಾಗ ಹಂಚಿಕೆ ಆಯಿತು, ಯಾರಿದ್ದರು ಮೀಟಿಂಗ್ನಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಈಗ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಈಗ ಟಿ ಜೆ ಅಬ್ರಹಾಂ ಪರವಾಗಿ ರಂಗನಾಥ್ ರೆಡ್ಡಿ ಅವರ ವಾದ ಅಂತ್ಯ ಆಗಿದೆ. ಸೊ ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ, ಸತತ 6 ಗಂಟೆಗಳು ದಾಟಿ ಈಗ 7ನೇ ತಾಸಿಗೆ ಈ ವಿಚಾರಣೆ ಹೋಗ್ತಾ ಇದೆ. ಸೊ ಟಿ ಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದ ಮಂಡನೆ ಮಾಡಿದ್ದಾರೆ. ನಂತರ ಸಿಎಂ ಪತ್ನಿ 25/1/2021ರಲ್ಲಿ ಹಕ್ಕು ಬಿಡುಗಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಸಲಾಗ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಏನಾಗುತ್ತೆ, ತಮ್ಮ ಕುರ್ಚಿಯಿಂದ ಇಳಿದು ಅವರು ವಿಚಾರಣೆಗೆ ಹೋಗಬೇಕಾಗುತ್ತಾ ಅಥವಾ ಅದಕ್ಕೂ ಮುಂಚೆ ಅದಕ್ಕೇನಾದರೂ ಸ್ಟೇ ಬರುತ್ತಾ, ಇದೇ ರೀತಿ ಎಷ್ಟು ದಿನ ಮುಂದುವರಿಯುತ್ತೆ ಈ ವಿಚಾರಣೆ ಅನ್ನೋದ್ರ ಬಗ್ಗೆ ಈಗ ಸಹಜವಾಗಿ ಕುತೂಹಲ ಇದೆ. ಈಗ ಡಿನೋಟಿಫಿಕೇಶನ್ ಆದಾಗ ಸಿಎಂ ಸಿದ್ದರಾಮಯ್ಯ DCM ಆಗಿದ್ರು. ಹಾಗೆ ಬೇರೆ ಬೇರೆ ಒಂದು ಪಾಯಿಂಟ್ ಆಫ್ ಟೈಮ್ ಏನು ಟೈಮ್ ಲೈನ್ ನಾವು ನೋಡ್ತಾ ಹೋದಾಗ, ಭೂಮಿ ಪರಿವರ್ತನೆ ಆಗುವಾಗ ಅಥವಾ ಗಿಫ್ಟೆಡ್ ಆಗಿ ಬಂದಾಗ ಪ್ರತಿಯೊಂದರಲ್ಲೂ ಕೂಡ, ಅಥವಾ ಇಂಥದ್ದೇ ಕಡೆ ನಿವೇಶನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಟೈಮ್ನಲ್ಲೂ ಕೂಡ ಅವರು ಅಧಿಕಾರದಲ್ಲಿ ಇದ್ದರು, ಬೇರೆ ಬೇರೆ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ರು ಅಂತ. ಹಾಗೆ 50-50 ಹಂಚಿಕೆ ಕೇಳಿದಾಗಲೂ ಕೂಡ CM ಆಗಿದ್ರು ಸಿದ್ದರಾಮಯ್ಯ ಅನ್ನೋದನ್ನು ರಂಗನಾಥ್ ರೆಡ್ಡಿ ಈಗ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಇನ್ಫ್ಲುಯೆನ್ಸ್ ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿ ಬಾರಿ ಕೂಡ ಅವರು ಭಾಳ ಟಾಪ್ ಮೋಸ್ಟ್ ಆದಂಥ ಒಂದು ಅಧಿಕಾರದಲ್ಲಿ ಇದ್ದರು ಅನ್ನೋದು ಈಗ ರಂಗನಾಥ್ ರೆಡ್ಡಿ ಅವರು ನ್ಯಾಯಾಧೀಶರ ಮುಂದೆ ಹಾಕ್ತಿರುವಂಥ ಪಾಯಿಂಟ್. ದೂರು ಮುಂದುವರಿಕೆಗೆ ಅನುಮತಿ ನೀಡಲು ದೂರುದಾರರ ಮನವಿ. ಹೈಕೋರ್ಟ್ ಪರಿಶೀಲನೆಯಲ್ಲಿ ಮುಂದುವರಿಕೆ ಸೂಕ್ತ ಅಲ್ಲ, ಖಾಸಗಿ ದೂರು ವಿಚಾರಣೆ ಮುಂದುವರಿಕೆ ಸೂಕ್ತವಲ್ಲ ಅಂತ ಈಗ ತಿಳಿಸಲಾಗ್ತಾ ಇದೆ. ಹೀಗಾಗಿಯೇ ವಿಚಾರಣೆ ಮುಂದುವರಿಸದಂತೆ ಆದೇಶ ನೀಡಲಾಗಿದೆ. ದೂರುದಾರರ ಮನವಿಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಈಗ ಉತ್ತರ ಕೊಟ್ಟಿದ್ದಾರೆ. ಯಾಕೆ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತಂದ್ರೆ ಈ ಕಾರಣಕ್ಕೆ, ದೂರು ಮುಂದುವರಿಕೆಗೆ ಅನುಮತಿ ನೀಡಲು ದೂರುದಾರರ ಮನವಿ. ಅದಕ್ಕೆ ಈಗ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಹೈಕೋರ್ಟ್ ಪರಿಶೀಲನೆಯಲ್ಲಿ ಇರಬೇಕಾದ್ರೆ ಮುಂದುವರಿಕೆ ಸೂಕ್ತ ಅಲ್ಲ, ಖಾಸಗಿ ದೂರು ವಿಚಾರಣೆ ಮುಂದುವರಿಕೆ ಸೂಕ್ತ ಅಲ್ಲ. ಯಾಕಂದ್ರೆ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇದೆ. ಯಾವುದೇ ಶಾಸಕರ ವಿರುದ್ಧ ರಾಜ್ಯಪಾಲರ ಅನುಮತಿ ಬಾಕಿ ಇಲ್ಲ ಅನ್ನೋ ರೀತಿಯಾಗಿ ಹೈಕೋರ್ಟ್ಗೆ ಟಿ ಜೆ ಅಬ್ರಹಾಂ ಪರ ವಕೀಲರು ಹೇಳಿಕೆಯನ್ನು ಈಗ ಕೊಟ್ಟಿದ್ದಾರೆ. ಈ ಬಗ್ಗೆ RTI ಅರ್ಜಿಗೆ ರಾಜಭವನ ಮಾಹಿತಿ ನೀಡಿದೆ. ಯಾವುದೇ ಶಾಸಕರ ವಿರುದ್ಧ ರಾಜ್ಯಪಾಲರ ಅನುಮತಿ ಬಾಕಿ ಉಳಿದಿಲ್ಲ, ಬಹುತೇಕ ಎಲ್ಲದಕ್ಕೂ ಕೂಡ ಈಗ ಪರ್ಮಿಷನ್ ಅನ್ನು ಕೊಡಲಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇತ್ತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಿರುವಂತಹ ಪ್ರಕಾರ ಮುರುಗೇಶ್ ನಿರಾಣಿ ಹಾಗೇನೆ ಶಶಿಕಲಾ ಜೊಲ್ಲೆ, ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸ್ಗಳಲ್ಲೂ ಕೂಡ ಪೆಂಡಿಂಗ್ ಇದೆ ಒಂದು ಕಡೆ. ಹಾಗೆ ಇತ್ತ ಈ ಬೆಳವಣಿಗೆ ನಡೆದಾಗ ಯಾವ ಅಧಿಕಾರದಲ್ಲಿದ್ದರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಲಾಗ್ತಾ ಇದೆ. ಜೊತೆಗೆ ಈ ವಿಚಾರಣೆ ಸಂಬಂಧಪಟ್ಟಾಗ ಯಾಕೆ ಅನುಮತಿಯನ್ನು ಕೊಡಬಾರ್ದು ಅನ್ನೋದು ಈಗ ಹೈಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆಯಲ್ಲಿ ಇರುವಂತಹ ಕಾರಣ ನಾವು ಅದಕ್ಕೆ ಅವಕಾಶವನ್ನು ಕೊಡೋಕೆ ಸಾಧ್ಯ ಇಲ್ಲ ಅಂತ ಈಗ ನ್ಯಾಯಾಧೀಶರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ CM ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಮುಂದೆ ಏನಾಗುತ್ತೆ, ಯಾಕಂದರೆ ಇವತ್ತು 6 ಗಂಟೆಗಳ ಕಾಲ ನಿರಂತರವಾಗಿ
ಈ ಒಂದು ವಿಚಾರಣೆ ವಾದ ಪ್ರತಿವಾದ ಮುಂದುವರಿತಾ ಇದೆ. ಹೈಕೋರ್ಟ್ಗೆ ಟಿ ಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಈ ಹೇಳಿಕೆಯನ್ನು ಒಂದೊಂದಾಗಿ ಈಗ ಕೆಲ ಹೊತ್ತಿನ ಹಿಂದೆ ನೀಡ್ತಾ ಇದ್ರು. ಈ ಬಗ್ಗೆ RTI ಅರ್ಜಿಗೆ ರಾಜಭವನ ಮಾಹಿತಿಯನ್ನು ಕೊಟ್ಟಿದೆ. ಹಾಗೆ ಈ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿರುವಂಥ ಅರ್ಜಿ ವಿಚಾರಣೆ ಏನಿದೆ ಇದರಲ್ಲಿ ಬೆಳವಣಿಗೆ ನಡೆದಾಗೆಲ್ಲ ಸಿದ್ದರಾಮಯ್ಯ ಒಂದು ಯಾವುದಾದ್ರೂ ಒಂದು ಜವಾಬ್ದಾರಿಲಿದ್ದರು, ರೆಸ್ಪಾನ್ಸಿಬಲ್ ಆಗಿದ್ದರು ಅವರು, ಅಥವಾ ಒಂದು ಅಧಿಕಾರ ಅವ್ರ ಕೈಲಿತ್ತು ಅಂತ